ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನಪ್ಪ ಹೇಳು ನಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ ಗೈಸ್? ಬ್ಯಾಕ್ ಪೇನ್ ಇತ್ತಲ್ವಾ? ಸೊ ಆ್ಯಕ್ಚುಲಿ ನನಗೆ ಬ್ಯಾಕ್ ಪೇನ್ ಲಾಸ್ಟ್ 1.5 ಮಂತ್ ಬ್ಯಾಕೇ ಬಂದಿತ್ತು. ಆವಾಗ ನನಗೆ ಫಿಸಿಯೋಥೆರಪಿ ಸಜೆಸ್ಟ್ ಮಾಡಿದರು. ಸೊ ಇವಾಗ್ಲೂ ಸೇಮ್ ಅದೇ ರೀತಿ ಬ್ಯಾಕ್ ಪೇನ್ ಬಂದಿದ್ದರಿಂದ ಫಿಸಿಯೋಥೆರಪಿನೇ ಮಾಡಿಸ್ತಾ ಇದ್ದೀನಿ. ಇದನ್ನು ನೋಡೋಣ, ಇದೊಂದು 5 days ಮಾಡಿಸಿದ್ರೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಮಗೆ. ಏನಾದರೂ ಪೇಯ್ನ್ ಕಡಿಮೆ ಆದರೆ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡೋದು, ಇಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಈಗ ಫಿಸಿಯೋಥೆರಪಿ ಮುಗಿಸ್ಕೊಂಡು ಇಷ್ಟೊತ್ತು ಈ ರೋಡಲ್ಲಿ ಒಂದು ಗಾಡಿನೂ ಓಡಾಡ್ತಾ ಇರಲಿಲ್ಲ ಗೊತ್ತಾ. ಇವಾಗ ವಿಡಿಯೋ ಮಾಡ್ತಿದ್ದೀನಿ ಎಷ್ಟು ಗಾಡಿ ಓಡಾಡ್ತಿದೆ. ಇವಾಗ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವರು ಜಿಮ್ಗೆ ಹೋಗಿದ್ದಾರೆ. ಜಿಮ್ಗೆ ಹೋಗಿ ಬರೋವರೆಗೂ ನಾನು ನಮ್ಮ ಮನೆಯಲ್ಲಿ ಇರೋಣ ಅಂತ. ಹತ್ರ ಫಿಸಿಯೋಥೆರಪಿ ಸೆಂಟರಿಂದ ನಮ್ಮ ಮನೆಗೆ. ಸೊ ಹೋಗ್ತಾ ಇದ್ದೀನಿ. ಬಹುದಿನಗಳ ನಂತರ ನಮ್ಮ ಕಾರ್ ವಾಶ್ ಆಗಿದೆ. ಸೊ ಫೀಲಿಂಗ್ ಹ್ಯಾಪಿ. ಎಷ್ಟು ದಿವಸದಿಂದ ಅನ್ಕೊಂಡು ವಾಶೇ ಮಾಡ್ಸಕ್ಕಾಗಿರ್ಲಿಲ್ಲ. ಇದು ಸ್ಕ್ರಾಚ್ ಹೋಟೆಲ್ ಬಂದಿದ್ದ ನೋಡಿ ನನ್ನ ಕೂದು ಹೇಗಾಗಿದೆ ಅಂತ. ಗೈಸ್ ಇವಾಗ ನಾನು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಏನದು ಅದ್ರ ಹೆಸರು, ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಮನೇಲಿ. ನಂಗೆ ಯಾಕೋ ಅದನ್ನು ತಿಂದಿದ ತಕ್ಷಣ ಬಾಯಿ ಫುಲ್ ಕಸರೆ ಥರ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಟೇಸ್ಟಿ ತಿನ್ನೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ಏನು ಗೊತ್ತಾ ಗೈಸ್, ಬಾಯೆಲ್ಲ ಕಸರೆ ಆದರೆ, ಸುಸ್ತಾದರೆ, ಬಾಯೆಲ್ಲ ಉಣ್ಕೊಂಡೋದ್ರೆ ಜ್ವರ ಬರೋ ಥರ ಸಿಂಪ್ಟಮ್ಸ್ ಅದು ಜ್ವರ ಬರೋದಕ್ಕೆ ಅಂತ ಹೇಳ್ತಾರೆ. ಬಟ್ ನಂಗೆ ಜ್ವರ ಏನು ಬರ್ತಿಲ್ಲ, ಸಿಂಪ್ಟಮ್ಸ್ ಹಂಗಿದೆ. ನಾನು ಒಂದು ಪಿಜ್ಜಾ ಆಮೇಲೆ ಮೋಮೋಸ್, ಒಂದು ಸಾಫ್ಟ್ ಡ್ರಿಂಕ್ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೀವಾ ಚೈಲ್ಡ್? ಚೆನ್ನಾಗಿದೆ ಅಲ್ಲ. ಇವ್ರೇನು ತಗೊಂಡಿಲ್ಲ. ಯಾಕೆ ಫೋನ್ ಎತ್ತು ಬಿಸಾಕ್ತೀನಿ. ಯಾಕೆ ತಗೊಂಡಿಲ್ಲ? ಮತ್ತೆ ನಾವೆಲ್ಲ ಏನು फर्स्ट आइटम पिज्जा। कोक नहीं है, दूसरा कोक है। कोक ही नहीं बोल कोक। ನೆಕ್ಸ್ಟ್ ಮೋಮೋಸ್ ನಾನು ಮನೇಲಿ ಪ್ರಿಪೇರ್ ಮಾಡೋಣ ಗೈಸ್. ಇನ್ಮೇಲೆ ಕುಕಿಂಗ್ ವಿಡಿಯೋಸ್ ಜಾಸ್ತಿ ಬರುತ್ತೆ, ನೋಡ್ತಾ ಇದ್ದೀನಿ. ಗೈಸ್ 3 ಪೀಸ್ ತಿಂದಿನಿ, 3 ಪೀಸ್ನ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀನಿ. ಇಷ್ಟನ್ನ ಪಾರ್ಸಲ್ ಮಾಡಿಸ್ಕೊಂಡು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀನಿ. ಅದನ್ನ ತಿನ್ಕೊಂಡು ಹೋಗೋಣ. ಐಸ್ ಕ್ರೀಮ್ ತಿಂದು ಎಷ್ಟು ದಿನ ಆಗೋಗಿದೆಯೋ ನಾನು. ಮೊದಲೆಲ್ಲ ವಾರಕ್ಕೊಂದ್ಸಲ
ದಿನಕ್ಕೊಂದ್ಸಲ. ಗೈಸ್ ಇವಾಗ ಊಟ ಮಾಡಿದಾಯ್ತು. ಸೊ ಯಾರು ನಂಗೆ ಬೈಬೇಡಿ ಓಕೆನಾ, ಏನ್ ನೀವು ಹುಷಾರಿಲ್ಲ ಅಂತೀರಾ ಮತ್ತೆ ಪಿಜ್ಜಾ ಬರ್ಗರ್ ಅದು ಇದು ತಿಂತೀರಾ, ಹಾಳು ಮೂಳು ತಿಂತೀರಾ ಅಂತ. ಆಕ್ಚುಲಿ ಬೆಳಗ್ಗೆ ಶಾವ್ಗೆ ಮಾಡಿದ್ರು ಓಕೆನಾ, ಅದನ್ನ ತಿನ್ನೋದಕ್ಕೆ ಆಗ್ಲಿಲ್ಲ ಗೈಸ್. ಅಂದ್ರೆ ನಂಗೆ ಒಂದು 2-3 days ಇಂದ ಏನೇ ತಿಂದು ಒಂಥರ ಫುಲ್ ಕಸ್ರೆ ಬಾಯಲ್ಲಿ ಇಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ನಾನು ಏನಾದ್ರು ಟೇಸ್ಟಿ ತಿಂದ್ರೆ ಆದ್ರೂ ಸ್ವಲ್ಪ ತಿನ್ಬೋದು ಅಂದ್ಬಿಟ್ಟು ಟೇಸ್ಟಿ ತಿನ್ನೋದಕ್ಕೆ ಹೋದೆ. ಬಟ್ ದಟ್ ವಾಸ್ ಆಲ್ಸೋ ಲೈಕ್ ನಂಗೆ ತಿನ್ನೋಕ್ಕೆ ಆಗಲಿಲ್ಲ, 3 ಪೀಸ್ ತಿಂದೆ ಅಷ್ಟೇ. ಆ್ಯಂಡ್ ಇವಾಗ ನಾವು ಹಾಸ್ಪಿಟಲಿಗೆ ಹೋಗ್ತಾ ಇದೀವಿ. ನೋಡಿ ನಾನು ಮಾತಾಡ್ತಾ ಇದ್ರೆ ನನ್ನ ಎಲ್ಲ ಫುಲ್ ಒಣಕೊಂಡು ಹೋಗ್ತಾ ಇದೆ. ಸೊ ನೋಡೋಣ, ಡಾಕ್ಟರ್ ಇದ್ದಾರಾ? ಇಲ್ಲ, ಇವತ್ತು ಸ್ಯಾಟರ್ಡೆ ಅಲ್ವಾ, ಎಲ್ಲ ಹಾಫ್ ಡೇ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಗೈಸ್ ಹಾಸ್ಪಿಟಲಿಗೆ ಹೋಗಿ ಬಂದ್ವಿ. ಅವರು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ತಗೊಂಡ್ರೆ ಸರಿ ಹೋಗುತ್ತೆ. ಅದಾದ್ಮೇಲೆ ಏನಪ್ಪ ವಿಷಯ ಅಂತಂದರೆ, ಗೈಸ್ ಒಂದು ಪಾರ್ಸಲ್ ಬರಬೇಕಿತ್ತು ಅಮೆಝಾನಿಂದ. ಆ ಪಾರ್ಸಲ್ ನೆನೆ ಏನಾಯಿತು ಅಂತಂದರೆ, ಅವರು ಕಾಲ್ ಬಂತು ನನಗೆ. ನಾನು ಪಿಕ್ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ, ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಆ ಕಡೆಯಿಂದ. ಇದಲ್ವಂತ ಮಾಲೂರು ರೋಡಾ? ಅವರು ಪಿಕ್ ಮಾಡಿಬಿಟ್ಟು ಆ ಕಡೆಯಿಂದ ಪಿನ್ ಡ್ರಾಪ್ ಸೈಲೆನ್ಸ್, ನಾನು ಈ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಆಮೇಲೆ ಕಾಲ್ ಕಟ್ ಆಯಿತು ಸಡನ್ ಆಗಿ. ಮತ್ತೆ ಇನ್ನೊಂದು ನಂಬರಿಂದ ಕಾಲ್ ಬಂತು. ಸೊ ಅದರಿಂದ ಏನು ಹೇಳಿದ್ರು ಅಂದರೆ, ಲೈಕ್ ಈ ಥರ ಡೆಲಿವರಿಗೆ ಅಟೆಂಪ್ಟ್ ಮಾಡಿದ್ದಾರೆ, ನೀವು ಕಾಲ್ ರಿಸೀವ್ ಮಾಡಿಲ್ಲ, ನೀವು ಡೆಲಿವರಿ ತೊಗೊಂಡಿಲ್ಲ ಅಂದ್ಬಿಟ್ಟು ನಾಳೆ ಬರುತ್ತೆ ಅಂತ. ನಾನು ಮತ್ತೆ ಅದು ಫಸ್ಟ್ ಬಂದಿತ್ತಲ್ಲ ಅದೇ ನಂಬರ್ಗೆ ಕಾಲ್ ಮಾಡಿದೆ. ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ರಿಂಗ್ ಆಗ್ತಾ ಇತ್ತು, ಅದಾದಮೇಲೆ ಕಟ್ ಮಾಡಿಬಿಡ್ತಾ ಇದ್ರು. ಸೊ ಅದಕ್ಕೆ ಇವಾಗ ನಾವು ಹಬ್ಬ ಹತ್ರನೇ ಬಂದಿದ್ವಿ ತಗೊಂಡು ನೋಡೋಣ ಯಾಕೆ ನೆನ್ನೆ ಹಂಗಾಯ್ತು ವಿಚಾರಿಸೋಣ ಅಂತ. ಬಟ್ ಇಲ್ಲಿ ಹಬ್ಬ ಕ್ಲೋಸ್ ಆಗಿಲ್ಲ. ಇದೆ ಅಲ್ವಾ ಅಮೆಝಾನ್ ಹಬ್ಬ ಕ್ಲಬ್ ಅಂತ ಇದೀನಿ. ಯೋ ದೇವ್ರೆ. ಓಕೆ ಬನ್ನಿ ಹೋಗೋಣ. ಗೈಸ್ ಮನೆಗೆ ಬಂದಿದ್ದೀನಿ. ಸೊ ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮ್. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋಗೆ ಟಾಟಾ ಬಾಯ್ ಹೇಳೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.